ಸಂಗೀತದಲ್ಲಿ MA ಪದವಿಯನ್ನ ಇವರು ಪಡೆದಿದ್ದಾರೆ. ವಿಶೇಷವಾಗಿ ಚೈಲ್ಡ್ ಬಿಹೇವಿಯರ್ ಅಂಡ್ ಕೌನ್ಸಿಲಿಂಗ್, ಮಕ್ಕಳ ವರ್ತನೆಯನ್ನ ಮಾರ್ಪಾಡುವ ಕ್ಷೇತ್ರದಲ್ಲಿ ಸಾಕಷ್ಟು ಮಕ್ಕಳ ಬಾಳಿಗೆಗೆ ಅಥವಾ ಸಾಕಷ್ಟು ಮಕ್ಕಳ ಬಾಳಿನಲ್ಲಿ ಇವರು ಬೆಳಕಾಗಿದ್ದಾರೆ ಅಂದ್ರೆ ತಪ್ಪಲಾಗಲಾರದು. ನಮ್ಮ ರಾಜ್ಯದ ಶ್ರೇಷ್ಠ ಶಿಕ್ಷಣ ತಜ್ಞರಾದಂತಹ ಗುರುರಾಜ್ ಕರ್ಗಿ ಅವರ ಸಂಸ್ಥೆಯಲ್ಲಿ ಕೆಲ ವರ್ಷಗಳ ಕಾಲ ತ್ವರಿತವಾಗಿ, ಅತ್ಯಂತ ಶೀಘ್ರಗತಿಯಲ್ಲಿ, ನಾನು ತ್ವರಿತವಾಗಿ ಅಂತಾನೆ ಹೇಳಿದೆ, ಸಾಕಷ್ಟು ಅನುಭವವನ್ನ ಪಡೆದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅನೇಕ ಉಪನ್ಯಾಸಗಳನ್ನ ಶ್ರೀಮತಿ ಆರತಿರವರು ನೀಡಿದ್ದಾರೆ. ಆ ಸಂಸ್ಥೆಗಳು ಡ್ಯಾನ್ ಬಾಸ್ಕೋ, JSS ಮೆಡಿಕಲ್ ಕಾಲೇಜ್, RVK ಹಾಸನ್ ಮತ್ತು RVK ಇಂಜಿನಿಯರಿಂಗ್ ಕಾಲೇಜ್ ನಲ್ಲೂ ಕೂಡ ಇವರು ತಮ್ಮ ಉದಾತ್ತವಾದ ಮನೋಭಾವದಿಂದ ವಿಚಾರಧಾರೆಗಳನ್ನ ವಿದ್ಯಾರ್ಥಿಗಳೊಂದಿಗೆ ಮತ್ತು ಉಪನ್ಯಾಸಕರೊಂದಿಗೆ ಹಂಚಿಕೊಂಡು ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅರ್ಥಶಾಸ್ತ್ರ, ಇಂಡಿಯನ್ ಹಿಸ್ಟ್ರಿ ಈ ವಿಷಯಗಳಲ್ಲಿ ಟ್ರೈನಿಂಗ್ ಪ್ಯಾಕೇಜ್ ಅನ್ನು ಕೂಡ ಇವರು ಪ್ರಾರಂಭ ಮಾಡಿ ಸಾಕಷ್ಟು ಜನರಿಗೆ ಮಾರ್ಗದರ್ಶಕರಾಗಿ ದೇಶ ವಿದೇಶಗಳಲ್ಲಿ ತಮ್ಮ ಸೇವೆಯನ್ನ ಇವರು ನೀಡುತ್ತಿದ್ದಾರೆ. ನಾನು ಆಗ್ಲೇ ಹೇಳಿದೆ ಇವರು ಬಹುಮುಖ ಪ್ರತಿಭೆ ಅಂತ. ಮೇಡಮ್ಗೆ ಗೊತ್ತಿಲ್ದಿರೋ ವಿಚಾರನೇ ಇಲ್ಲ ಅಂತ ಅನ್ಸುತ್ತೆ. ಸಂಗೀತ, ಶಿಲ್ಪಕಲೆ, ಸಂಸ್ಕೃತ ಮತ್ತು ನೃತ್ಯ ಪ್ರವೀಣರು ಕೂಡ ಇವರು ಆಗಿದ್ದಾರೆ. ನೀವೆಲ್ಲರೂ ಇವರ ಆಧ್ಯಾತ್ಮ ವಿಚಾರಧಾರೆಯನ್ನ TV9, ಯೂಟ್ಯೂಬ್, ಚಂದನ ವಾಹಿನಿ ಮತ್ತಿತರ ಮಾಧ್ಯಮಗಳಲ್ಲಿ, ನಮ್ಮ ಸಾಮಾಜಿಕ ಮಾಧ್ಯಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಹಂಚ್ಕೋತಾನೆ ಇರ್ತಾರೆ. ಇವರು ವಿಚಾರಧಾರೆ ಪ್ರಾರಂಭ ಆದ್ರೆ ಯಾರು ಮೊಬೈಲ್ ನ ಟ್ರೋಲೇ ಮಾಡಲ್ಲ, ಮುಂದಕ್ಕೆ ಹೋಗಲ್ಲ. ಆಯ್ತಾ? ನನ್ನ ಪ್ರಕಾರ ನಮ್ಮ ಸನಾತನ ಧರ್ಮದ ಉದಯೋನ್ಮುಖ ಪ್ರವರ್ತಕರಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿ ನಮ್ಮೆಲ್ಲರ ಹಿರಿಮೆಗೆ ಇವರು ಪಾತ್ರರಾಗಿದ್ದಾರೆ. ಇಷ್ಟೇ ಅಲ್ಲದೆ ಇವರು ಸಂಶೋಧನಾಕಾರರು ಕೂಡ. ಹೊಸ ಹೊಸ ವಿಚಾರಧಾರೆಗಳನ್ನ, ಈಗ ಯಾರೋ ಇರ್ತಾರೆ ಕೆಲವರು ನಮ್ಮ ಸನಾತನ ಧರ್ಮದ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ತಮ್ಮದೇ ಆದ ವ್ಯಾಖ್ಯಾನಗಳನ್ನ ನೀಡ್ತಿರ್ತಾರೆ. ಮೇಡಮ್ ಅವರು ಅಂತದಕ್ಕೊಂದು ಸಮಜಾಯಿಷಿಗಳನ್ನ ಕೊಡ್ತಾ ಇರ್ತಾರೆ, ಅದಕ್ಕೆ ಯಾರು ಮರು ಮಾತನಾಡೋ ಹಾಗಿಲ್ಲ. ಇಂತಹ ಡಾಕ್ಟರ್ ಆರತಿರವರು ಈ ದಿನ ನಮ್ಮ ನೆಲಮಂಗಲಕ್ಕೆ ಬಂದಿದ್ದು, ಅವ್ರು ಹೇಳ್ತೀನಲ್ಲ, ಅವರ ಬಿಡುವಿಲ್ಲದ ಕೆಲಸದಲ್ಲಿ ಇನ್ ಹರ್ ಬ್ಯುಸಿ ಶೆಡ್ಯೂಲ್ ಅವರು ನಮಗಾಗಿ ಈ ದಿನ ಸಮಯ ಮಾಡಿಕೊಂಡು ವಿಚಾರಧಾರೆಗಳನ್ನ ಹಂಚ್ಕೊಳ್ಳಕ್ಕೆ ನಾವು ಅವ್ರನ್ನ ಕೇಳ್ಕೊಂಡಾಗ ಅನ್ಯಥಾ ಅವರು ಇಲ್ಲ ಅಂದ್ರೆ ನಮ್ಮೊಂದಿಗೆ ಇವತ್ತು ಬಂದಿದ್ದಾರೆ. ನಮ್ಮ ಸ್ಥಳದಲ್ಲಿ ಅವರು ತಮ್ಮ ಚಿಂತನ ಧಾರೆಯನ್ನ ನಾವು ಸಾಕಷ್ಟು ಕೇಳಿದೀವಿ. ಎಷ್ಟು ಸತಿ ಕೇಳಿದ್ರು ಮತ್ತೆ ಕೇಳ್ಬೇಕು ಅನ್ನೋ ಮನೋಭಾವ ಅವ್ರ ಮಾತಿನಲ್ಲಿ ಛಾಪನ್ನ ಅವರು ಮೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆ, ಇಂತಹ ನಮ್ಮ ರಾಜ್ಯದ ಹೆಮ್ಮೆಯ ಹೆಣ್ಣು ಮಗಳು ಇವತ್ತು ನಮ್ಮ ನೆಲಮಂಗಲದಲ್ಲಿದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಬಹಳ ಸಂತೋಷ. ಶ್ರೀಮತಿ ಡಾಕ್ಟರ್ ಆರತಿಯವರನ್ನ ಈ ವೇದಿಕೆಗೆ ಎಲ್ಲರ ಪರವಾಗಿ ಸೌಂದರ್ಯ ಲಹರಿ ಸಮಿತಿ, ಲಲಿತಾ ಸತ್ಸಂಗ, ಇಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಆತ್ಮೀಯವಾಗಿ ನಾನು ಅವರನ್ನ ಈ ವೇದಿಕೆಗೆ ಆಹ್ವಾನ ಮಾಡುತ್ತಿದ್ದೇನೆ. ಅವರ ವಿಚಾರಧಾರೆಗಳು ನಮ್ಮೆಲ್ಲರ ಒಳಗಣ್ಣನ್ನ ತೆರೀಲಿ. ನಾನು ಒಂದು ಸತಿ ಅವ್ರನ್ನ ಅನ್ನಪೂರ್ಣೇಶ್ವರಿಗೆ ಹೋಲಿಸ್ತೀನಿ. ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಶಾರೀರಿಕ ಹಸಿವನ್ನ ನೀಗಿಸ್ತಾಳೆ. ಈ ಮಹಾತಾಯಿ ಕರ್ನಾಟಕದಾದ್ಯಂತ ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ, ನಮ್ಮಂತಹ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಜ್ಞಾನದ ಹಸಿವನ್ನು ನೀಗಿಸುವಂತಹ ಅನ್ನಪೂರ್ಣೆಯಾಗಿದ್ದಾರೆ. ಇವರ ಚಿಂತನಾಧಾರೆಗೆ ನಿಮ್ಮೆಲ್ಲರನ್ನ ನಾನು ಈ ವೇದಿಕೆಯಲ್ಲಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ನೆಲಮಂಗಲದಲ್ಲಿ ನಾವೆಲ್ಲರೂ ಇವತ್ತು ಸೌಂದರ್ಯ ಲಹರಿಯಲ್ಲಿ ಎಷ್ಟೋ ಹೆಣ್ಮಕ್ಳು ನಾನು ಗಮನಿಸಿದೆ, ಮಾತೆಯರು ಸೌಂದರ್ಯ ಲಹರಿಯನ್ನ ನೋಡದೆ ಹೇಳ್ತಿದ್ದಾರೆ. ನಮ್ಮೆಲ್ಲರಿಗೂ ಈ ಸೌಂದರ್ಯ ಲಹರಿ ಶಂಕರಾಚಾರ್ಯರು ವಿರಚಿಸಿದಂತಹ ಎಲ್ಲ
ಸ್ತೋತ್ರಗಳನ್ನ ನಮಗೆ ಹೇಳಿಕೊಟ್ಟಂತವರು ಶ್ರೀಮತಿ ಪದ್ಮಾ ಮೇಡಮ್ ಅವರು. ಇವತ್ತು ಬರೀ ನಮ್ಮ ನೆಲಮಂಗಲ ಅಲ್ಲ, ನೆಲಮಂಗಲ ಸುತ್ತಮುತ್ತ ಗ್ರಾಮದಲ್ಲೂ ಕೂಡ ಅವರು ತಮ್ಮ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ. ಅವರಿಗೆ ಮಂಗಳ ದ್ರವ್ಯವನ್ನ ಕೊಟ್ಟು ಸನ್ಮಾನಿಸುವಂತಹ ಕೆಲಸವನ್ನ ನಮ್ಮ ಸೌಂದರ್ಯ ಲಹರಿ ಸಮಿತಿ ಮತ್ತು ಲಲಿತಾ ಸತ್ಸಂಗದ ವತಿಯಿಂದ ನಡೀತಿದೆ. ಚಪ್ಪಾಳೆಗಳ ಮೂಲಕ ಆ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಬುಟ್ಟಿಲ್ಲ ಇದೆ ಕವರ್ ಬರ್ತದೆ ನೋಡಿದ್ಯಾ ಕವರ್ ನೋಡಿದ್ಯಾ ಕವರ್ ಬುಟ್ಟಿಲ್ಲ ಮೇಡಮ್ ಇದುವರೆಗೂ ಶ್ರೀಮತಿ ಆರತಿ ಭಟ್ ಅವರ ಬಗ್ಗೆ ಕೂಲಂಕುಷವಾಗಿ ವಿವರಿಸಿದಂಥ ಶ್ರೀಮತಿ ಶೋಭಾರವರಿಗೆ ನಮ್ಮ ಸಂಘದ ವತಿಯಿಂದ ಅಭಿನಂದನೆ.